ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ರಿಗೂ ಈ ಸ್ಟೋರಿ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರಿ, ಏನಿದು ಎಲ್ಲ ಪ್ರಾಬ್ಲಮ್ಸ್ ಹಾಗೆ ಇರುತ್ತೆ ಸ್ಟೋರಿನಲ್ಲಿ, ನಿಮ್ಗೆ ಇಷ್ಟ ಬಂದಂಗೆ ಸ್ಟೋರಿ ಮಾಡ್ಕೊತ ಹೊಂಟ್ಬಿಟ್ಟಿರಲ್ಲ, ಒಂದಕ್ಕೊಂದು ಏನು ಲಿಂಕ ಇಲ್ಲ ಅಂತ ಅಂದ್ರಿ. ನೋಡಿ, ಲೈಫಲ್ಲಿ ಹೆಂಗೆ ಪ್ರಾಬ್ಲಮ್ಸ್ ಇರುತ್ತೆ ಹಾಗೆ ಈ ಸ್ಟೋರಿನಲ್ಲೂ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ. ಒಂದೊಂದೇ ಸಾಲ್ವ್ ಮಾಡ್ಕೊತ ಹೋಗ್ತಾ ಇದ್ದೀನಿ ನಾನು. ಇಲ್ಲಿವರೆಗೂ ಅಂದ್ರೆ ನಾನು 120 ಎಪಿಸೋಡ್ ಅಂತೂ ಮಾಡಿದ್ದೀನಿ. ಈ 120 ಎಪಿಸೋಡ್ ಮಾಡಿದ್ದೀನಿ ಅಂತ ಅಂದಮೇಲೆ ಒಂದಕ್ಕೊಂದು ಲಿಂಕ್ ಇದ್ದೇ ಇರುತ್ತೆ ತಾನೇ. ಎಲ್ಲ ಪ್ರಾಬ್ಲಮ್ಸ್ಗೂ ಒಮ್ಮೆಗೆ ಸೊಲ್ಯೂಷನ್ ಸಿಕ್ಬಿಡಲ್ಲ. ನಾನು ಒಂದು ಪ್ರಾಬ್ಲಮ್ಸ್ಗೂ ಮತ್ತು ಇನ್ನೊಂದು ಪ್ರಾಬ್ಲಮ್ಸ್ಗೂ ಏನಾದರೂ ಲಿಂಕ್ ಇದ್ದೇ ಇರುತ್ತೆ. ಈಗ ಇಲ್ಲಿ ಸ್ಟೋರಿನಲ್ಲಿರೋದ್ರಲ್ಲಿ ಒಂದು ಕ್ಯಾರೆಕ್ಟರ್ಗೂ ಇನ್ನೊಂದು ಕ್ಯಾರೆಕ್ಟರ್ಗೂ ಹೇಗಾದರೂ ಲಿಂಕ್ ಇದ್ದೇ ಇರುತ್ತೆ. ನಾನು ಒಮ್ಮೆಗೆ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಟ್ರೆ ಸ್ಟೋರಿನ ಹೇಗೆ ಕಂಟಿನ್ಯೂ ಮಾಡೋದು? ನಾನು ಒಂದು ಎಪಿಸೋಡಿಗೆ ಮಿನಿಮಮ್ ಅಂದರೂ ಒಂದು 10 ನಿಮಿಷ ಹಾಕ್ತೀನಿ, ಜಾಸ್ತಿ ಅಂದರೆ ಒಂದು 12 ನಿಮಿಷ ಹಾಕ್ತೀನಿ ಅಷ್ಟೇ. ಅಂದಮೇಲೆ ಇಷ್ಟರಲ್ಲೇ ಈ 10-12 ನಿಮಿಷದಲ್ಲೇ ನಾನು ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಹೆಂಗೆ ಹೇಳಿ, ನೀವೇ ಹೇಳಿ. ಒಂದು ಹಳ್ಳಿ ಹುಡುಗಿ ಸಿಟಿ ಹೋಗಿ ಒಂದು ಜಾಬ್ ಮಾಡ್ತಾ ಇದ್ದಾಳೆ ಅಂತಾದಮೇಲೆ ಅವಳು ಏನೇನು ಪ್ರಾಬ್ಲಮ್ನ ಫೇಸ್ ಮಾಡ್ತಾಳೆ, ಆಮೇಲೆ ನಮ್ಮ ಸುತ್ತಮುತ್ತಲು ಇರೋ ಜನ ಯಾವ ಥರ ಅವಳ ಬಗ್ಗೆ ಮಾತಾಡ್ತಾಳೆ, ಅವಳ ಸುತ್ತಮುತ್ತಲು ಇರೋ ಪ್ರಾಬ್ಲಮ್ಸನ್ನೆಲ್ಲ ಹೆಂಗೆ ಸಾಲ್ವ್ ಮಾಡ್ತಾಳೆ, ಅದ್ರ ಜೊತೆ ಮನೆಯವರನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ತಾಳೆ ಅನ್ನೋದು ಈ ಸ್ಟೋರಿನಲ್ಲಿರೋದು. ಪ್ಲೀಸ್ ನೀವು ವೇಟ್ ಮಾಡಿ, ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಇದ್ದೇ ಇದೆ. ನಾನು ಯಾವುದನ್ನು ಹಾಗೆ ಬಿಡ್ತಾ ಇಲ್ಲ. ನನಗೂ ಗೊತ್ತು ಸ್ಟೋರಿನ ಹೆಂಗೆ ಕಂಟಿನ್ಯೂ ಮಾಡಬೇಕು ಅಂತ. ಪ್ಲೀಸ್ ಸ್ವಲ್ಪ ಪೇಷನ್ಸಿಂದ ಸ್ಟೋರಿ ನೋಡಿರಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಇದರಿಂದ ನಿಮ್ಗೇನಾದರೂ ಹರ್ಟ್ ಆಗಿದ್ರೆ ಸಾರಿ. ನೀವು ಈ ಥರ ಏನೂ ಯೋಚನೆ ಮಾಡ್ದೇ ಒಮ್ಮೆಗೆ ಏನಾದರೂ ಕಮೆಂಟ್ ಹಾಕಿದರೆ ನನಗೂ ಬೇಜಾರಾಗುತ್ತೆ. ಪ್ಲೀಸ್ ಕಮೆಂಟ್ ಹಾಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಿ ಕಮೆಂಟ್ ಹಾಕಿದರೆ ಚಲೋ ಅಂತ ಅನಿಸುತ್ತೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೋ ಜನ ಈ ಸ್ಟೋರಿ ಇಷ್ಟ ಆಗಿದೆ, ಈ ಸ್ಟೋರಿನ ಮುಂದುವರಿಸ್ರಿ, ನಮಗಂತೂ ಭಾಳ ಇಷ್ಟ ಆಗಿದೆ ಸ್ಟೋರಿ ಅಂತ ಹೇಳ್ತಾಯಿದ್ರೆ, ನೀವು ಹೇಳಿರೋ ಕಮೆಂಟ್ ನೋಡಿ ನನಗಂತೂ ಭಾಳ ಖುಷಿ ಆಗ್ತಾ ಇದೆ. ನೀವು ಈ ಥರ ಮೆಸೇಜ್ ಕಮೆಂಟ್ ಹಾಕಿದ್ದಕ್ಕೆ ನಾನು ಅದಕ್ಕೋಸ್ಕರ ಇವಾಗ ದಿನಕ್ಕೆ 2 ವಿಡಿಯೋ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಚೆನ್ನಾಗಿ ಕಮೆಂಟ್ ಹಾಕ್ತೀರಾ, ನನಗೆ ಅಷ್ಟು ಖುಷಿ ಆಗುತ್ತೆ ಗೊತ್ತಾ. ಪ್ಲೀಸ್ ಎಲ್ಲರೂ ನಮ್ಮ ವಿಡಿಯೋಗೆ ಲೈಕು, ಶೇರ್, ಹಾಗೆ ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಇವತ್ತು ಮಂಜುಳಾ ಅವರ ಬರ್ತಡೇ ಇದೆ. ಪ್ಲೀಸ್ ಎಲ್ಲರೂ ಮಂಜುಳಾ ಅವರಿಗೆ ವಿಶ್ ಮಾಡಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮಂಜುಳಾ ಅವರೇ. ಈ ಪಲ್ಲವಿ ಅತ್ತೆ ನನ್ನ ಮಾತೇ ಕೇಳ್ತಾ ಇಲ್ಲ, ಏನು ಮಾಡಲಿ ನಾನು? ಅವನು ಸಂಜಯ್ ಸರಿ ಇಲ್ಲ, ಅವನು ಇದು ಯಾಕೆ ಅರ್ಥ ಆಗ್ತಾ ಇಲ್ಲ ಪಲ್ಲವಿಗೆ? ಹಾಂ, ಹೇಗಾದರೂ ಮಾಡಿ ಆ ಹುಡುಗಿ ಪ್ರಿಯಾ ಇದ್ದಾಳಲ್ಲ, ಅವಳನ್ನು ಹೆಂಗಾದರೂ ಕನ್ವಿನ್ಸ್ ಮಾಡಿ ಇಲ್ಲಿ ಕರ್ಕೊಂಡು ಬರಬೇಕು ಮನೆಗೆ. ಹಾಂ, ಅವಳನ್ನು ಕರ್ಕೊಂಡ್ಬಂದು ಪಲ್ಲವಿನ ಮತ್ತು ಪ್ರಿಯಾ ಅವ್ರನ್ನ ಇಬ್ಬರೂ ಮಾತಾಡೋದಕ್ಕೆ ಬಿಟ್ಟರೆ, ಫೋಟೋ ತೋರಿಸಿದ್ರೆ ಅವಾಗ ಗೊತ್ತಾಗುತ್ತೆ. ಅದೇ ಕರೆಕ್ಟ್ ಐಡಿಯಾ. ಆದರೆ ಇದನ್ನು ನಾನು ಒಬ್ಬರೇ ಮಾಡೋದಕ್ಕಾಗೋದಿಲ್ಲ, ಸಾಗರ್ ಅವ್ರದ್ದು ಹೆಲ್ಪ್ ತೊಗೋಬೇಕು. ಇದೇ ಬೆಸ್ಟ್ ಐಡಿಯಾ. ಅವರಿಬ್ಬರನ್ನ ಮಾತಾಡ್ಸೋದಕ್ಕೆ ಬಿಟ್ಟರೆ ಎಲ್ಲ ಸರಿ ಹೋಗುತ್ತೆ. ಆದರೆ ಸಾಗರ್ ಅವ್ರು ನಿನ್ನೆ ಸಾಗರ್ ಅವರು ಯಾಕೋ ಬೇಜಾರಿನಲ್ಲಿದ್ದರು. ಅವ್ರು ಏನೋ ಹೇಳಬೇಕಂತ ಇದ್ರು ನನ್ನ ಮುಂದೆ. ಈ ಎಲ್ಲ ಟೆನ್ಷನಲ್ಲಿ ಪಾಪ ಅವರು ಏನೋ ಹೇಳ್ಬೇಕಂತಂದಿದ್ರು, ಅದನ್ನು ಕೇಳಿಸ್ಕೊಳ್ಳೇ ಇಲ್ಲ ನಾನು. ಅವ್ರು ಫಸ್ಟ್ ಟೈಮ್ ಅಷ್ಟು ಬೇಜಾರಿನಲ್ಲಿದ್ದಿದ್ದು, ಅದು ನನ್ನ ಹತ್ರ ಏನೋ ಶೇರ್ ಮಾಡ್ಕೋತೀನಿ ಅಂತ ಅಂದಿದ್ರು. ನಾನು ನೋಡಿದರೆ ನನ್ನದೇ ಲೋಕದಲ್ಲೇ ನಾನು ಇದ್ಬಿಟ್ಟಿದ್ದೀನಿ. ಪಾಪ ಅವ್ರು ಏನು ಅಂದ್ಕೊಂಡ್ರು ಏನೋ. ಅಯ್ಯೋ, ಈಗಲೇ ಕಾಲ್ ಮಾಡ್ತೀನಿ, ಕಾಲ್ ಮಾಡಿ ಕೇಳ್ತೀನಿ ಏನಾಗಿದೆ ಅಂತ. ಇದೇನಿದು ನಿದ್ರಾ ಅವ್ರು ಕಾಲ್ ಮಾಡ್ತಾ ಇದ್ದಾರಲ್ಲ? ನಾನೇ ಕಾಲ್ ಮಾಡಂತ ಹೇಳಿದ್ದಿಲ್ಲ. ಹಲೋ ಹಲೋ ಸರ್, ಹೇಗಿದ್ದೀರಾ? ಇವಾಗ ತಲೆನೋವು ಹೇಗಿದೆ? ಹಾಂ ನೇತ್ರಾ, ಇವಾಗ ಆರಾಮಾಗಿದ್ದೀನಿ. ನೀನು ಹೇಗಿದೆಯಾ? ಮನೆಯಲ್ಲಿ ಸಿಚುವೇಶನ್ ಎಲ್ಲ ಹೇಗಿದೆ? ಸರ್, ಮನೆಯಲ್ಲಿ ಸಿಚುವೇಶನ್ ಹೇಗಿದೆ ಅಂದರೆ, ನಾನು ಏನು ಹೇಳಿದ್ರು, ಹೇಗೆ ಕನ್ವಿನ್ಸ್ ಮಾಡಿದ್ರು ನಮ್ಮ ಅತ್ತೆ ನಂಬ್ತಾನೇ ಇಲ್ಲ ಸರ್ ನನ್ನ ಮಾತನ್ನು. ನಾನು ಅವನನ್ನೇ ಮದುವೆ ಆಗೋದು ಅಂತ ಹಠ ಮಾಡ್ತಾ ಇದ್ದಾಳೆ ಸರ್. ನನಗೆ ಗೊತ್ತಿತ್ತು ನೇತ್ರಾ, ಇದು ಹೀಗೆ ಆಗುತ್ತೆ ಅನ್ನೋದು ನನಗೆ ಗೊತ್ತಿತ್ತು. ಸರ್, ಏನು ಹೇಳ್ತಾ ಇದ್ದೀರಾ ನೀವು? ನೋಡಿ ನೇತ್ರಾ, ಒಬ್ಬರು ಮೋಸ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರು ಅಷ್ಟು ಚೆನ್ನಾಗಿ ನಂಬಿಸಿರ್ತಾರೆ ಎದುರುಗಡೆ ಇರೋರನ್ನು. ಇವಾಗ ಸಂಜಯ್ ಅವರು ಮೋಸ ಮಾಡ್ತಾ ಇದ್ದಾರೆ ಪಲ್ಲವಿಗೆ ಅಂದಮೇಲೆ, ಅವರು ಎಲ್ಲ ಕಡೆಯಿಂದ ಯೋಚನೆ ಮಾಡಿ ಅವಕ್ಕಿನ್ನ ಎಲ್ಲ ಥರ ಪ್ಲ್ಯಾನ್ ಮಾಡಿ ಪಲ್ಲವಿ ಅವರಿಗೆ ಅವ್ರು ಮೋಸ ಮಾಡಿರ್ತಾರೆ. ಎಷ್ಟು ಚೆನ್ನಾಗಿ ನಂಬಿಸಿರ್ತಾರೆ ಅಂದರೆ, ಇವಾಗ ನೀವು ಏನೇ ಹೇಳಿದ್ರೂ ಸಂಜಯ್ ಅವ್ರ ಬಗ್ಗೆ ಯಾವುದೇ ಕಾರಣಕ್ಕೂ ನಂಬೋದಿಲ್ಲ. ಸರ್, ಹಾಗಾದರೆ ಮತ್ತೆ ಮುಂದೆ ಏನು ಮಾಡೋದು? ಇವಾಗ ಮನೆಯಲ್ಲಿ ಏನು ನಡೀತು? ಏನಂದ್ರು ನಿಮ್ಮ ಅತ್ತೆ ಮತ್ತು ನಿಮ್ಮ ಅಜ್ಜಿಯವರು? ಸರ್, ಅದು ಮನೆಯಲ್ಲಿ ಇಷ್ಟೆಲ್ಲ ಆಯ್ತಾ? ಹಾಗಾದರೆ ಸರಿಯಾಗಿ ನಂಬಿಸಿದ್ದಾರೆ ಅವರು ಸಂಜಯ್ ಅವರು. ಹ್ಞೂ ಸರ್, ಅದಕ್ಕೆ ಇವಾಗ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ಏನು ಪ್ಲ್ಯಾನು? ಸರ್, ಇದೆಲ್ಲ ಬಿಟ್ಬಿಡಿ, ಇದನ್ನೆಲ್ಲ ಆಮೇಲೆ ನೋಡೋಣಂತೆ. ನೀವು ಹೇಳಿ ಸರ್, ಇದು ಅಲ್ಲಿ ಟೀ ಕುಡಿಯೋದಕ್ಕೆ ಹೋದಾಗ ನೀವೇನೋ ಹೇಳ್ತೀನಿ ಅಂತ ಅಂದಿದ್ರಿ, ಬೇಜಾರಿನಲ್ಲಿದ್ರಿ. ಫಸ್ಟ್ ಅದು ಏನಂತ ಹೇಳಿ ಸರ್. ನಾನು ಬರೀ ನಂದೇ ಹೇಳ್ತಾ ಇದ್ದೀನಿ ಪ್ರಾಬ್ಲಮ್ಸನ್ನು. ಹೇಳಿ ಸರ್, ಏನಂತ? ಡೋಂಟ್ ವರಿ ನೇತ್ರ, ಹಾಗೇನಿಲ್ಲ, ನಾನೇ ಸಾಲ್ವ್ ಮಾಡ್ಕೋತೀನಿ. ನೀ ಅದ್ರ ಬಗ್ಗೆ ಏನೂ ಟೆನ್ಷನ್ ತೊಗೋಬೇಡ. ಫಸ್ಟ್ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋ ಕಡೆ ಲಕ್ಷ್ಯ ಕೊಡು.
ಸರ್ ಪ್ಲೀಸ್ ಸರ್ ಹೇಳಿ, ನೀವೇನೋ ಮಾತಾಡಬೇಕು ಅಂತ ಅಂದ್ಕೊಂಡಿದ್ರಿ, ಏನಂತ ಹೇಳಿ. ನೇತ್ರ, ಅದನ್ನು ಹೇಳೋ ಟೈಮ್ ಬರಲಿ ಅವಾಗ ನಾನು ನಿಂಗೆ ಹೇಳೇ ಹೇಳ್ತೀನಿ, ಸರಿನಾ? ಅದನ್ನು ಬಿಡು. ಮೊದಲು ನಿಮ್ಮ ಅತ್ತೆ ಜೀವನ ಸರಿ ಹೋಗೋ ಕಡೆ ಲಕ್ಷ್ಯ ಕೊಡು, ಸರಿನಾ? ಹೇಗಾದರೂ ಮಾಡಿ ಅವ್ನು ಸಂಜೆಯ ಮುಖವಾಡ ಬಯಲಾಗಬೇಕು ನಿಮ್ಮ ಅತ್ತೆ ಮುಂದೆ, ಆಮೇಲೆ ನಿಮ್ಮ ಅಜ್ಜಿ ಮುಂದೆ. ಆ ಥರ ಏನಾದರೂ ಪ್ಲ್ಯಾನ್ ಮಾಡು. ಸರ್ ಅದಕ್ಕೆ ನಾನು ಪ್ರಿಯಾ ಅಂತ ಭೇಟಿಯಾಗಿದ್ವಲ್ಲ ಸರ್, ಅವಳನ್ನು ಹೇಗಾದರೂ ಕನ್ವಿನ್ಸ್ ಮಾಡಿ ನಮ್ಮ ಮನೆಗೆ ಕರ್ಕೊಂಡು ಬಂದು ಪಲ್ಲವಿ ಹತ್ರ ಬಿಟ್ಟೆ ಇಬ್ಬರು ಮಾತಾಡಿದರೆ ಏನಾದರೂ ಪ್ರಾಬ್ಲಮ್ ಸೊಲ್ಯೂಷನ್ ಆಗ್ಬೋದು ಅಂತ ಅನಿಸ್ತಾ ಇದೆ ಸರ್. ಹಾಂ, ಗುಡ್ ಐಡಿಯಾ. ಇಬ್ಬರೂ ಭೇಟಿ ಮಾಡಿಸೋದ್ರಿಂದ ಇಬ್ಬರಿಗೂ ಗೊತ್ತಾಗುತ್ತೆ. ನೀನು ಪಲ್ಲವಿಯವ್ರಿಗೆ ಸಪ್ರೇಟಾಗಿ ಆಮೇಲೆ ಪ್ರಿಯಾ ಅವರಿಗೆ ಸಪ್ರೇಟಾಗಿ ಹೇಳೋದು ತಪ್ಪುತ್ತೆ. ಇಬ್ಬರೂ ಭೇಟಿ ಮಾಡಿಸೋದು ಬೆಸ್ಟ್ ಐಡಿಯಾ. ಇವಾಗ ಹಾಗೆ ಮಾಡಿದರೆ ಸರಿ ಅನಿಸುತ್ತೆ. ಸರ್ ಅದಕ್ಕೆ ನಾಳೆ ಅವ್ರ ಪ್ರಿಯಾ ಅವ್ರ ಮನೆಗೆ ಹೋಗಿ ಬರೋಣ ಸರ್. ಪ್ಲೀಸ್ ನೀವು ಬರ್ತೀರಾ ಸರ್? ನೀವು ಬಂದರೆ ಚೆನ್ನಾಗಿರುತ್ತೆ. ನಾಳೆನಾ? ನಾಳೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಲ್ಲ. ಸರಿ, ಫಟಾಫಟ್ ನನಗೆ ಮೀಟಿಂಗ್ ಮುಗಿಸ್ಕೊಂಡು ಹೋಗೋಣಂತೆ, ಸರಿನಾ? ಓಕೆ ಸರ್, ನನ್ನಿಂದ ನಿಮಗೆ ಭಾಳ ತೊಂದರೆ ಆಗ್ತಾ ಇದೆ ಅನಿಸುತ್ತೆ. ಸಾರಿ ಸರ್. ಡೋಂಟ್ ವರಿ ನೇತ್ರ, ಆ ಥರ ಏನೂ ಅನ್ಕೋಬೇಡ. ನಾನೇ ಹೇಳಿದ್ದೀನಿ ತಾನೇ, ನಿನ್ಗೆ ಏನೇ ಪ್ರಾಬ್ಲಮ್ ಅನಿಸಿದ್ರು ನನ್ನ ಹತ್ರ ಶೇರ್ ಮಾಡ್ಕೊ, ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ, ಸರಿನಾ? ಓಕೆ, ನಾನು ಇವಾಗ ಫೋನ್ ಇಡಲಾ? ನಾನೊಂದು ಸ್ವಲ್ಪ ವರ್ಕ್ ಇದೆ ಆಫೀಸಿಂದ ಮಾಡಬೇಕು ಇವಾಗ. ಸರಿ ಸರ್, ಹಾಗಾದರೆ ಬಾಯ್. ಚರಣ್ ಸಾಗರ್, ಚರಣ್, ಹೀಗಾದರೂ ಮಾಡಿ ಸಂಜಯ್, ನಿಂಗೆ ಹೇಳಿದ್ದೀನಲ್ಲ ಎಲ್ಲ ಸ್ಟೋರಿನ, ನೇತ್ರಾ ಅವ್ರ ಮನೆಯದು. ಆ ಸಂಜಯನ ಹುಡುಗಂದು ಫುಲ್ ಬಯೋಡಾಟಾ ನನಗೆ ಬೇಕು. ಅವ್ನು ಎಲ್ಲಿರ್ತಾನೆ, ಅವ್ನ ಫೋನ್ ನಂಬರ್, ಅವ್ನು ಎಲ್ಲಿ ವರ್ಕ್ ಮಾಡ್ತಾನೆ ಅನ್ನೋ ಫುಲ್ ಬಯೋಡಾಟಾ ನನಗೆ ಇನ್ನೊಂದು ಹಾಫ್ ಆ್ಯನ್ ಅವರಲ್ಲಿ ಬೇಕು. ನೀನು ಏನು ಮಾಡ್ತೀಯೋ, ಹೇಗೆ ಕಂಡಿಡ್ತೀಯೋ ಅದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇನ್ನೊಂದು ಹಾಫ್ ಆ್ಯನ್ ಅವರಲ್ಲಿ ಅವ್ನು ಫುಲ್ ಬಯೋಡಾಟಾ ನಂಗೆ ಬೇಕು. ಯಾಕೆ ಸಾಗರ್, ಇವಾಗ ಅವನದು ಬಯೋಡಾಟಾ? ಅದೆಲ್ಲ ನಾನು ಹಿಂಗೆ ಆಮೇಲೆ ಹೇಳ್ತೀನಿ. ಇನ್ನೂ ಹಾಫ್ ಆ್ಯನ್ ಅವರ್ನಲ್ಲಿ ನನಗೆ ಫುಲ್ ಬಯೋಡಾಟಾ ಬೇಕು ಅಷ್ಟೇ. ಇಲ್ಲ ಅಂದರೆ ಇಬ್ಬರು ಹುಡುಗಿಯರ ಲೈಫ್ ಹಾಳಾಗುತ್ತೆ. ಓಕೆ ಸಾಗರ್, ಆದಷ್ಟು ಟ್ರೈ ಮಾಡ್ತೀನಿ. ಟ್ರೈಗೆ ಏನೂ ಇಲ್ಲ, ನನಗೆ ಬೇಕಂದರೆ ಬೇಕು ಅಷ್ಟೇ. ಹಾಗಾದರೆ ಸಾಗರ್, ಹೇಗೋ ನೇತ್ರಾ ಅವ್ರ ಹತ್ರ ಅವ್ರ ಫೋನ್ ನಂಬರ್ ಇದ್ದೇ ಇರುತ್ತೆ, ಇಲ್ಲಾಂದ್ರೆ ಅವ್ರ ಅತ್ತೆ ಹತ್ರ ಆದರೂ ಇದ್ದೇ ಇರುತ್ತೆ. ಹೇಗಾದರೂ ಮಾಡಿ ಆ ಫೋನ್ ನಂಬರ್ ಒಂದು ಇಸೋದು ಕೊಟ್ಬಿಡು ಸಾಕು. ಮುಂದಿನೆಲ್ಲ ನಾನೇ ಬಯೋಡಾಟಾ ಫುಲ್ ತೊಗೊಂಡು ಬಂದು ನಿನಗೆ ಕೊಡ್ತೀನಿ, ಓಕೆನಾ? ಈ ವಿಷಯ ಸದ್ಯಕ್ಕೆ ನೇತ್ರ ಗೊತ್ತಾಗೋದು ಬೇಡ. ಇವಾಗ ನಾನು ಹೇಳಿದಷ್ಟು ಮಾಡು ನೀನು ಸಾಕು. ಅದನ್ನು ಅವ್ನ ನಂಬರ್ ಕೃತಿ ಮೊಬೈಲಲ್ಲಿದೆ ನೋಡು, ಅದನ್ನು ಹೇಗೆ ಪತ್ತೆ ಹಚ್ಚಿ ನೀ ನಂಬರ್ ತೊಗೋತೀಯ ಅದು ನಿನಗೆ ಬಿಟ್ಟಿದ್ದು. ಸಾಗರ್, ಕೃತಿ ಮೇಡಮ್ ಅವ್ರ ಫೋನನ್ನು ಮುಟ್ಟಕ್ಕಾದ್ರೆ ಆಗುತ್ತಾ? ನೀನೇ ಹೇಳು, ಏನಾದರೂ ಒಂದು ಪ್ಲ್ಯಾನ್ ಹೇಳು ಸಾಗರ್ ಪ್ಲೀಸ್. ಆ ಫೋನ್ ನಂಬರ್ ಒಂದು ನಂಗೆ ಸಿಕ್ಕರೆ ಸಾಕು, ಫುಲ್ ಬಯೋಡಾಟಾ ಏನಾದರೂ ಮಾಡಿ ಪತ್ತೆ ಹಚ್ತೀನಿ. ಪ್ಲೀಸ್ ಸಾಗರ್, ಏನಾದರೂ ಹೆಲ್ಪ್ ಮಾಡು ಪ್ಲೀಸ್. ಇಲ್ಲ ಏನಾದರೂ ಒಂದು ಪ್ಲ್ಯಾನ್ ಆದರೂ ಮಾಡಿ ಹೇಳು. ಕೃತಿ ನಂಬರ್ ಇದೆ ತಾನೇ ನಿನ್ನ ಹತ್ರ? ಹಾಂ ಇದೆ. ಅವಳದು ಫೋನ್ ನಂಬರ್ ಇಟ್ಕೊಂಡು ಫುಲ್ ಅವ್ರದ್ದು ಕಾಲ್ ಹಿಸ್ಟ್ರಿ ಚೆಕ್ ಮಾಡು, ಯಾರ್ಯಾರಿಗೆ ಕಾಲ್ ಮಾಡಿದ್ದಾಳೆ. ಅವಳು ರಿಪೀಟೆಡ್ ಆಗಿ ಜಾಸ್ತಿ ಯಾರಿಗೆ ಕಾಲ್ ಮಾಡಿರ್ತಾಳೆ ಆ ನಂಬರನ್ನು ಒಂದು ಕಡೆ ಲಿಸ್ಟ್ ಮಾಡ್ಕೊ. ಆಮೇಲೆ ಟ್ರೂ ಕಾಲರಲ್ಲಿ ಚೆಕ್ ಮಾಡು, ಎಷ್ಟು ನಂಬರ್ ಸಿಗ್ತಾವೆ ನೋಡು. ಅದರಲ್ಲಿ ಸಂಜಯ್ ಅಂತ ಯಾರ್ದು ನೇಮ್ ಸೇವ್ ಆಗಿರುತ್ತೋ ಅದೇ ಸಂಜಯ್ ನಂಬರ್. ಗೊತ್ತಾಯ್ತಾ? ಮೊದಲು ಈ ಕೆಲಸ ಮಾಡು. ಇದೇನಾದರೂ ಸಕ್ಸಸ್ ಆಯಿತು ಓಕೆ, ಫ್ಲಾಪ್ ಆಯ್ತು ಅಂದರೆ ನಂಗೆ ಕಾಲ್ ಮಾಡು, ನಾ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ, ಸರಿನಾ? ವಾವ್, ಗುಡ್ ಐಡಿಯಾ ಸಾಗರ್. ಓಕೆ, ಹೀಗೆ ಮಾಡ್ತೀನಿ. ಎಲ್ಲ ನಾನೇ ಹೇಳಬೇಕು ಇವನಿಗೆ. ಈಗಲೇ ಹೋಗಿ ಪಲ್ಲವಿ ಅತ್ತೆ ಹತ್ರ ಇನ್ನೊಂದು ಸ್ವಲ್ಪ ಏನಾದರೂ ಮಾತಾಡಿ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕನ್ವಿನ್ಸ್ ಆದರೂ ಆಗ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಪ್ರಿಯಾ ಅವ್ರ ಮನೆಗಾದರೂ ಕರ್ಕೊಂಡು ಹೋಗ್ಬೇಕು. ಹಾಗೆ ಏನಾದರೂ ಮಾಡಿದ್ರಾಯ್ತು. ಇಲ್ಲೊಂದು ಸಲ ಟ್ರೈ ಮಾಡ್ತೀನಿ. ಅತ್ತೆನೇ ಪ್ರಿಯಾ ಅವ್ರ ಮನೆಗೆ ಬರೋದಕ್ಕೆ ಒಪ್ಕೊಂಡ್ರೆ ಓಕೆ, ಅಕಸ್ಮಾತ್ ಇಲ್ಲಿದೇನಾದರೂ ಫ್ಲಾಪ್ ಆದರೆ ಅಲ್ಲಿ ಪ್ರಿಯಾ ಅವರಿಗೆ ಹೋಗಿ ಕನ್ವಿನ್ಸ್ ಮಾಡೋದಕ್ಕೆ ಬರುತ್ತೆ. ಹಾಗೆ ಮಾಡ್ತೀನಿ ಇವಾಗ. ನೇತ್ರಾ ಯಾಕೆ ಚಿಕ್ಕಿ, ಏನಾಯಿತು? ಇದಕ್ಕೆ ಇಷ್ಟೊಂದು ಗಾಬರಿ ಆಗಿದೆಯಲ್ಲ, ಯಾಕೇನಾಯಿತು? ಅಯ್ಯೋ ನೇತ್ರ, ಮನೆಯಲ್ಲಿ ಒಂದು ದೊಡ್ಡ ಎಡವಟ್ಟೆ ಆಗೋಗ್ಬಿಟ್ಟಿದೆ. ಎಡವಟ್ಟ? ಏನಾಯ್ತು ಚಿಕ್ಕಿ? ನೀ ಏನು ಹೇಳೋಕುಂತಿದ್ದೆ? ಸ್ವಲ್ಪ ಬಿಡಿಸಿ ಹೇಳು, ನಂಗೆ ಅರ್ಥ ಆಗ್ತಿಲ್ಲ. ಅಯ್ಯೋ ನೇತ್ರ, ಇಲ್ಲೆಲ್ಲ ಮಾತಾಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ, ಬಾ ನನ್ನ ಜೊತೆ ಹೊರಗಡೆ. ಒಂದು ದೊಡ್ಡ ಅವಾಂತರನೇ ಆಗೋಗ್ಬಿಟ್ಟಿದೆ. ಚಿಕ್ಕಿ ಎದಕ್ಕೆ ಹಿಂಗೆ ಮಾತಾಡೋಕುಂತಿದ್ದೆ? ಏನಾಯ್ತು? ನನಗೇನು ಅರ್ಥನೇ ಆಗ್ತಿಲ್ಲ. ನೀನು ಎಲ್ಲ ಇಲ್ಲೇ ನಿಂತ್ಕೊಂಡು ಮಾತಾಡೋಕುಂತಿದ್ದೆಲ್ಲ, ಬಾ ಅರ್ಥಾಗ ನನ್ನ ಜೊತೆ.